ಮಂದ್ರಾಚಲನ ಯಮುನೆ ಒಳಗಡೆ. ಆಗ್ಲಿ ಕೃಷ್ಣ. ಶ್ರೀಹರಿಶೇಷನ ಜೊತೆಯಲ್ಲಿ ಸೇರಿ ಗೈದಿಹ ಕಾರ್ಯವೂ ಜಗಹಿತಕಾರಿ. ಶ್ರೀಹರಿಶೇಷನ ಜೊತೆಯಲ್ಲಿ ಸೇರಿ ಗೈದಿಹ ಕಾರ್ಯವೂ ಜಗಹಿತಕಾರಿ. ಮಂದರಗಿರಿಯ ಗರ್ವವ ಮುರಿದು ತನ್ನ ಬಲವ ಪ್ರಭು ಜಗದೊಳು ಮೆರೆದು ವಿಶ್ವದ ಧಾರಣ ಗೈದವನಿಂದು ಭಕ್ತರ ತಾರಣ ಗೈದಿಹ ಬಂಧು ಜಗದೊಡೆಯನ ಎದುರಿಸುವವರಿ ಹರೇ. ಜಗದೊಡೆಯನ ಎದುರಿಸುವವರಿ ಹರೇ. ಅವನೀಚ್ಛೆಗೆ ಮಣಿಯದೆ ಬದುಕುವರೆ. ನೋಡು ಕೃಷ್ಣ, ನೀನು ಹೇಳಿದ ಹಾಗೇನೆ ನಾನು ಮಂದ್ರಾಚಲನ್ನ ಯಮುನೆ ನೀರಲ್ಲಿ ಹಾಕ್ಬಿಟ್ಟೆ. ಸರಿ, ಈಗ ಹೇಳು, ನಾಗರಾಜ ವಾಸುಕಿ ಎಲ್ಲಿದ್ದಾರೆ? ನಾಗರಾಜ ವಾಸುಕಿ ಬರ್ಲಿಲ್ಲ. ಕೃಷ್ಣ, ಇದೇನ್ ಹೇಳ್ತಿದ್ಯಾ ನೀನು? ನಾಗರಾಜ ವಾಸುಕಿ ಬರ್ಲೇ ಇಲ್ವಾ? ಮತ್ತೀಗ ಈ ಪರ್ವತನ ಮತ್ಸೋದ್ ಯಾರು? ಈಗ ನೀನೇ ಮತ್ತಿಸ್ಬೇಕು ಈ ಮಂದ್ರಾಚಲ ಪರ್ವತನ. ವಿಷ್ಣುವಿನ ಅಂತ್ಯ ಮಾಡಬಲ್ಲ ಅಸ್ತ್ರ ನಮ್ಮ ಕರ್ಕಾಸುರ. ಪೂರ್ಣ ರೂಪದಲ್ಲಿ ಸಿದ್ಧನಾದ ಆಜ್ಞೆ ನೀಡಿರಿ. ಪ್ರತೀಕ್ಷೆ ಯಾವ ಕಾರಣಕ್ಕೆ ಗುರುದೇವ? ಪ್ರತೀಕ್ಷೆ ಮಾಡಲೇಬೇಕು ಕಂಸ. ಯಾಕೆಂದರೆ ಕೃಷ್ಣ ಇನ್ನೂ ಕೂರ್ಮ ಅವತಾರದ ಧಾರಣೆ ಮಾಡಿಲ್ಲ. ಕರ್ಕಾಸುರನಿಗೆ ಕೇವಲ ವಿಷ್ಣುವಿನ ಕೂರ್ಮ ಅವತಾರವನ್ನು ಕೊಲ್ಲುವ ವರದಾನವಿದೆ. ಈ ಕರ್ಕ ಮತ್ತೆ ಆ ಕೂರ್ಮ ಇವರಿಬ್ರು ಹೊಡೆದಾಟದಲ್ಲಿ ಆ ಮಂದ್ರಾಚಲ ಓಡ್ ಹೋದ್ರೆ ನಾವಿಲ್ಲಿ ಕರ್ಕಸುರ ಕರ್ಕಸುರ ಅಂತ ಆಟ ಆಡ್ತಿರ್ಬೇಕಾ? ಮತ್ತಲ್ಲಿ ಕೆಲಸ ಬೆಣ್ಣೆ ಆಗ್ಬಿಟ್ಟಿರುತ್ತೆ. ಇಲ್ಲ 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 ಭದ್ರಾಕ್ಷ, ಈಗ ಮಂದ್ರಾಚಲ ಇಲ್ಲಿಂದ ಹೋಗಲು ಬಯಸಿದರು ಆ ಕೃಷ್ಣ ಅವನನ್ನು ಹೋಗಲು ಬಿಡುವುದಿಲ್ಲ. ಏಕೆಂದರೆ ನಮಗಿಂತ ಹೆಚ್ಚು ಮಂದ್ರಾಚಲನ ಅವಶ್ಯಕತೆ ಆ ನವಿಲುಗರಿಧಾರಿಗಿದೆ. ಅದ್ಯಾಕೆ ಭಗವಂತ? ಏಕೆಂದರೆ ಮಂದ್ರಾಚಲ ಪರ್ವತದ ಒಳಗೆ ಅವನ ಪರಿಜನ, ಭಕ್ತಜನ, ಮಾತಾಪಿತಾ ಎಲ್ಲರೂ ಬಂದಿಯಾಗಿದ್ದಾರೆ. ಕೂರ್ಮಾವತಾರವನ್ನು ಅವನು ಧಾರಣೆ ಮಾಡಲೇಬೇಕು. ಮತ್ತೀಗ ಆ ವಂಚಕನ ಬಳಿ ತನ್ನ ಭಕ್ತ ಜನರನ್ನು ಕಾಪಾಡಲು ಇದೊಂದೇ ಮಾರ್ಗಶೇಷವಿದೆ. ಅಂದ್ರೆ ಆ ತಾತ ತಾಯಿನ ಕೆಲ್ಸ ಬೆಣ್ಣೆ ಆದ ಹಾಗೇನೆ. ಬೆಣ್ಣೆ. ಕೃಷ್ಣ, ನೀನ್ ಇದೇನ್ ಮಾತಾಡ್ತಾ ಇದ್ಯಾ? ಅಲ್ಲ, ಇಷ್ಟು ದೊಡ್ಡ ಪರ್ವತನ ನಾನು ಹೇಗ್ ಮತ್ಸೋಕಾಗುತ್ತೆ? ಕೃಷ್ಣ, ನೀನು ಹೀಗೆ ಹಾಸ್ಯ ಮಾಡ್ತಿದ್ಯಾ ತಾನೆ? ಇಲ್ಲ ಅಣ್ಣ, ನಾನಂತೂ ಗಂಭೀರವಾಗಿದ್ದೀನಿ. ಕೃಷ್ಣ, ನಿನ್ಗೆ ಏನಾಗಿದೆ? ನಾನು ಇಷ್ಟು ಪರಿಶ್ರಮದಿಂದ ಈ ಮಂದ್ರಾಚಲ ಪರ್ವತನ ಯಮುನೆ ಜಲದ ತನಕ ತಂದೆ. ಈಗ ನೀನ್ ಹೇಳ್ತಿದ್ಯಾ ಮಂಥನ ಮಾಡ್ಬೇಕು ಅಂತ. ಈಗ ನಿನ್ಗನ್ಸಿದ್ರೆ ನಾನು ಈ ಮಂದ್ರಾಚಲ ಪರ್ವತನ ಮತಿಸ್ಬಹುದು ಅಂತ ನಿನ್ ವಾಸುಕಿ ನಾಗನ್ನ ಯಾಕೆ ಕರಿಯಕ್ ಹೋದೆ? ಅಣ್ಣ, ನನ್ಗೆ ಹೋಗ್ಮೇಲೆ ಗೊತ್ತಾಯ್ತು ನೀನು ಮಂದ್ರಾಚಲನ ಮತಿಸ್ಬೋದಂತ. ಇದನ್ನ ನನ್ಗೆ ನಾಗರಾಜ ವಾಸುಕಿನೇ ಹೇಳಿತ್ತು. ಆಗ್ಲೇ ನನ್ಗೂ ಗೊತ್ತಾಗಿತ್ತು. ಕೃಷ್ಣ, ನಿನ್ಗೆ ಯಾರ್ ಏನ್ ಹೇಳಿದ್ರು ಮತ್ ನೀನ್ ಏನ್ ಯೋಚಿಸ್ತಿದ್ಯಾ ಅನ್ನೋದ್ರಿಂದ ನನ್ಗೆ ಏನು ಆಗ್ಬೇಕಾಗಿಲ್ಲ. ನನಗ್ ಗೊತ್ತಿರೋದಿಷ್ಟೇ, ನಾನು ರಾಕ್ಷಸರನ್ನ ಕೊಲ್ಬಹುದು. ಮತ್ತಿದು ಗೊತ್ತಿದೆ, ನಾನ್ ಈ ಪರ್ವತನ ಮತ್ಸೋಕಾಗಲ್ಲ ಅಷ್ಟೇ. ಸರಿ, ಮಾತ್ ಮುಗೀತು. ಅಯ್ಯೋ ಅಣ್ಣ, ನನ್ ಮಾತ್ ಸ್ವಲ್ಪ ಕೇಳು ಅಣ್ಣ. ಕೃಷ್ಣ, ಇನ್ ಮುಂದೆ ನಾನು ನಿನ್ ಒಂದ್ ಮಾತು ಕೇಳೋದಿಲ್ಲ. ನಾನ್ ಯಾರೋ ಶೇಷನಾಗ ವಾಸುಕಿನಾಗ ಅಲ್ವಲ್ಲ. ಈ ಮಂದ್ರಾಚಲನ ಸುತ್ಕೊಳ್ಳೋಕೆ, ಅದಾದ್ಮೇಲೆ ಅದ್ರ ಮಂಥನ ಮಾಡೋಕೆ ನಾನ್ ಇಲ್ಲಿಂದ ಹೋಗ್ತಿದ್ದೀನಿ. ಆದ್ರೆ ಅಣ್ಣ, ನಾನ್ ನಿನ್ಗೆ ಹೇಗೆ ಅರ್ಥ ಮಾಡಿಸ್ಲಿ? ನೀವೇ ಈ
ಭೂಮಿ ಭಾರನೆಲ್ಲ ಎತ್ತಿರೋ ಶೇಷನಾಗ. ನಾರಾಯಣ ನಾರಾಯಣ. ಪ್ರಭು, ನನಗೆ ಅನಿಸುತ್ತಿದೆ ಇಂದು ನಂದಪುತ್ರ ತನ್ನ ಸೋದರನಿಗೆ ಸತ್ಯ ಹೇಳಲೇಬೇಕೆಂದು. ನೀವು ಸತ್ಯ ಹೇಳಿದಿರಿ ದೇವರ್ಷಿ. ಈಗ ಈ ಸಮಯ ಬಂದಿದೆ. ವೃಂದಾವನ ವಾಸಿಗಳ ರಕ್ಷಣೆ ಮಾಡಲು ಬಲರಾಮ ತನ್ನ ಸತ್ಯವನ್ನು ಅರಿಯಲೇಬೇಕಾಗುತ್ತದೆ. ಈಗ ವೃಂದಾವನ ವಾಸಿಗಳ ರಕ್ಷಣೆಗೆ ಕೇವಲ ಇದೊಂದೇ ಮಾರ್ಗ. ಹೇ ಶೇಷನಾಗ, ಈಗ ನೀವು ನಿಮ್ಮ ಭೂಮಿಕೆ ನಿರ್ವಹಿಸುವ ಸಮಯ ಬಂದಿದೆ. ನಾರಾಯಣ ನಾರಾಯಣ. ಆದರೆ ಪ್ರಭು, ಶೇಷಾವತಾರಿ ಬಲರಾಮ ತನ್ನ ಮಾನವೀಯ ರೂಪದಲ್ಲಿದ್ದಾನೆ. ಅವನಿಗೆ ತನ್ನ ದೈವೀಯ ರೂಪದ ಸ್ಮರಣೆ ಮೂಡಿಸುವುದು ಅಷ್ಟು ಸರಳವಲ್ಲ ಪ್ರಭು. ನೀವು ಸತ್ಯ ಹೇಳಿದಿರಿ ದೇವರ್ಷಿ. ಈ ಕಾರ್ಯವನ್ನು ಕೃಷ್ಣ ಒಬ್ಬನೇ ಮಾಡಲಾಗದು. ಅವನ ಈ ಕಾರ್ಯದಲ್ಲಿ ಎಲ್ಲ ದೇವತೆಗಳು ಸಹಕಾರ ನೀಡಬೇಕಾಗಿದೆ ಮತ್ತು ಅವರಿಗೆ ಆಮಂತ್ರಣ ನೀಡುವ ಕಾರ್ಯವನ್ನು ಸ್ವತಃ ನೀವೇ ಮಾಡಬೇಕು ದೇವರ್ಷಿ. ಅವಶ್ಯವಾಗಿ ಪ್ರಭು, ನಿಮ್ಮ ಆಜ್ಞೆಯಂತಾಗಲಿ. ನಾರಾಯಣ ನಾರಾಯಣ. ಈ ಕೃಷ್ಣ ಅಂತೂ ಏನು ಮಾಡಲ್ಲ. ಅವನ್ ಇಷ್ಟೇ ಮಾಡೋದು. ಅಣ್ಣ ಅದನ್ ಮಾಡು, ಅಣ್ಣ ಇದನ್ ಮಾಡು. ಅಲ್ಲ, ಪರ್ವತನ ಯಮುನೆ ತನಕ ತಗೊಂಡು ಹೋಗು, ಮತ್ತೀಗ ಅದನ್ನ ಮಚ್ಬೇಕಂತೆ. ಅಲ್ಲ, ಹೇಗ್ ಮಚ್ಲಿ ನಾನು? ಅಣ್ಣ, ನೀನ್ ಯಾವತ್ತಾದ್ರೂ ಯೋಚಿಸಿದ್ಯಾ? ಚಿಕ್ಕ ಬಾಲಕಾದ್ರೂ ನಿನ್ನಲ್ಲಿ ಇಷ್ಟು ಬಲ ಹೇಗಿದೆ? ಕೃಷ್ಣ, ಯಾಕಂದ್ರೆ ನಾನು ಪ್ರತಿದಿನ ವ್ಯಾಯಾಮ ಮಾಡ್ತೀನಿ. ನಿನ್ ತರ ದಿನ ಪೂರ್ತಿ ಬೆಣ್ಣೆ ತಿನ್ನೋದಿಲ್ಲ. ವ್ಯಾಯಾಮನ ಋಷಭನು ಮಾವನು ಮಾಡ್ತಾರೆ. ಮತ್ತೆ ಅವ್ರಿಗಿಂತ ಶಕ್ತಿಶಾಲಿ ಪೂರ್ತಿ ಬರ್ಸಾನದಲ್ಲಿ ಬೇರೆ ಯಾರು ಇಲ್ಲ. ಆದ್ರೆ ಅವರು ಮಂದ್ರಾಚಲನ ಯಮುನೆ ತನಕ ತಗೊಂಡು ಹೋಗೋದಿರ್ಲಿ, ಅದನ್ನ ಅದ್ರ ಸ್ಥಾನದಿಂದ ಅಲ್ಲಾಡ್ಸಕ್ಕೂ ಆಗಲ್ಲ. ಯಾಕೆ ಹೇಳು? ಕೃಷ್ಣ, ಅದು ಅದು ಹಾ, ಯಾಕಂದ್ರೆ ಅವರು ಬಲರಾಮ ಅಲ್ವಲ್ಲ? ಖಂಡಿತ ಹೌದು ಅಣ್ಣ. ಇದರ ಅರ್ಥ ಏನಂದ್ರೆ ನಿನ್ನಲ್ಲಿ ಬೇರೆ ಏನೋ ವಿಶೇಷತೆ ಇದೆ. ನೀನು ದೊಡ್ಡ ದೊಡ್ಡ ರಾಕ್ಷಸರನ್ನ ನಿನ್ನ ಮುದ್ಗಲದಿಂದ ಸೋಲಿಸ್ಬಿಡ್ತೀಯ. ನೀನು ಇಷ್ಟು ದೊಡ್ಡ ಪರ್ವತನ ನಿನ್ನ ಬಲದಿಂದ ಯಮುನೆ ತನಕ ತಗೊಂಡು ಹೋಗ್ಬೋದು. ಯಾಕೆ ಗೊತ್ತಿದ್ಯಾ? ಯಾಕೆ? ಯಾಕಂದ್ರೆ ನೀನು ಸ್ವತಃ ಭೂಮಿ ಭಾರ ಹೊತ್ತಿರೋ ಶೇಷನಾಗನ ಅವತಾರ. ಕೃಷ್ಣ, ನೀನು ನನ್ನ ತಮ್ಮ ಅಲ್ವಾ? ನನ್ಗೆ ನಿನ್ ಮೇಲೆ ಪ್ರೀತಿ ಇದೆ. ಅದಕ್ಕಾಗಿ ನಿನ್ ಎಲ್ಲಾ ಮಾತು ಕೇಳ್ತೀನಿ. ಅದಕ್ಕಂತ ನೀನೀಗ ಏನೇ ಹೇಳಿದ್ರು ನಾನ್ ಕೇಳ್ಬಿಡ್ಬೇಕಾ? ಅಣ್ಣ, ಆದ್ರೆ ಇವತ್ತು ನೀನು ನನ್ನ ಮಾತನ್ನ ಕೇಳಲೇಬೇಕು. ನೀನು ನಿನ್ನ ವಾಸ್ತವಿಕ ರೂಪನ ಧಾರಣೆ ಮಾಡ್ಲೇಬೇಕು. ಇವತ್ತು ನೀನು ನಿನ್ನ ಶಕ್ತಿಗಳನ್ನ ಜಾಗೃತಿ ಮಾಡ್ಲೇಬೇಕು. ಯಾವ ಶಕ್ತಿನ ಜಾಗೃತ ಮಾಡ್ಬೇಕು ಕೃಷ್ಣ? ನಿನ್ನ ಶೇಷನಾಗನ ಶಕ್ತಿ ಅಣ್ಣ. ಯಾಕಂದ್ರೆ ನೀನು ನನ್ನ ಅಣ್ಣನ ರೂಪದಲ್ಲಿರೋ ಶೇಷನಾಗನ ಅವತಾರ. ಕೃಷ್ಣ, ನೀನ್ ಎಲ್ಲಾರ್ನೂ ಪೆದ್ರನ್ ಮಾಡ್ತೀಯ, ಆದ್ರೆ ನನ್ನ ಪೆದ್ದ ಮಾಡಕ್ಕಾಗಲ್ಲ. ನೀನ್ ಇವಾಗ ಏನೇ ಹೇಳಿದ್ರು ಒಂಚೂರು ನಿನ್ ಮೇಲೆ ನಂಬಿಕೆ ಬರೋದಿಲ್ಲ. ನಿಲ್ಲಿ ನಿಲ್ಲಿ. ದೇವರ್ಷಿ, ನೀವು? ಪ್ರಣಾಮಗಳು ಪ್ರಭು. ಪ್ರಣಾಮಗಳು ಶೇಷಾವತಾರಿ ಬಲರಾಮ. ನೀವೀಗ ನಂದಪುತ್ರನ ಮಾತಿನಲ್ಲಿ ವಿಶ್ವಾಸವಿಡಲೇಬೇಕು ಶೇಷಾವತಾರಿ ಬಲರಾಮ. ದೇವರ್ಷಿ, ನೀವು ಕೃಷ್ಣನ್ ಹಾಗೆ ಹೇಳ್ತಿದ್ದೀರಲ್ಲ? ಸತ್ಯವೆಂದು ಒಂದೇ ಇರುವುದು ಶೇಷಾವತಾರಿ, ಮತ್ತು ನಿಮ್ಮ ಸತ್ಯವೆಂದರೆ ನೀವು ಶೇಷನಾಗನ ಅವತಾರಿ ಬಲರಾಮನೇ. ಇಲ್ಲ ಅಣ್ಣ, ನನ್ ಮಾತಾಡ್ತಾ ಇದ್ರೆ ದೇವರ್ಷಿ ಮಾತಾದ್ರೂ ಕೇಳು. ಹಾ ಪ್ರಭು, ಕೃಷ್ಣ ಸತ್ಯ ಹೇಳುತ್ತಿದ್ದಾರೆ. ನೀನು ನನ್ನ ಅಣ್ಣನ ರೂಪದಲ್ಲಿರೋ ಶೇಷನಾಗನ ಹಾ ಪ್ರಭು, ಅವತಾರನೇ. ನೀವು ಶೇಷನಾಗನ ಅವತಾರ. ನೀನು ನನ್ನ ಅಣ್ಣನ ಹೌದು ಪ್ರಭು, ರೂಪದಲ್ಲಿರೋ ನೀವು ಶೇಷನಾಗನ ಅವತಾರ ಬಲರಾಮ. ಇಲ್ಲ, ಇದು ಸತ್ಯ ಅಲ್ವೇ ಅಲ್ಲ. ಇದ್ರಲ್ಲಿ ಖಂಡಿತ ಕೃಷ್ಣನ್ ಮಾಯೆ ಇದೆ.
ಈಗ ನನ್ನ ಮುಂದೆ ಯಾವ ದೇವ ಋಷಿನೂ ಇಲ್ಲ, ಯಾವ ದೇವತೆನೂ ಇಲ್ಲ. ಹೇ ದೇವರೇ, ಹೇ ದೇವರ್ಷಿ, ಹೀಗೆ ಮಾನವರ ರೂಪದಲ್ಲಿರೋ ಕಾರಣಕ್ಕೆ ಅಣ್ಣಂಗೆ ಅವನ ದೈವತ್ವದ ಅನುಭವ ಮಾಡ್ಸೋಕಾಗ್ತಿಲ್ಲ. ಹೇಗಾದ್ರೂ ಮಾಡಿ ಅವನ ದೈವತ್ವನ ಜಾಗೃತಿ ಮಾಡ್ಲೇಬೇಕು. ಅವಶ್ಯವಾಗಿ ಪ್ರಭು. ಎದ್ದೇಳು ಬಲರಾಮ ಏಳು ಏಳು, ಹೇ ಶೇಷನಾಗಾವತಾರಿ, ಮಂದರ ಮಥನದ ಶಕ್ತಿಯನ್ನು ನೆನೆಸಿಕೊಳ್ಳೋ. ಎದ್ದೇಳು ಬಲರಾಮ ಏಳು ಏಳು, ಹೇ ಶೇಷನಾಗಾವತಾರಿ, ಬಲದ ನಾಮ ಹೇ ಬಲದೇವ ಏಳೋ, ಹೇ ಶೇಷನಾಗಾವತಾರಿ. ರಾಮಾಯಣದಲ್ಲಿ ಲಕ್ಷ್ಮಣನಾಗಿ ಅನುಜ ಧರ್ಮ ಪಾಲಿಸಿದೆ, ಕ್ರೋಧವ ನೀನು ತಳೆದಾಗೆಲ್ಲ ಗಳಗಳ ವಸುಧೆ ನಡುಗಿದೆ. ರೋಹಿಣಿ ನಂದನ ಹೇ ಬಲಧಾಮ, ಎದ್ದೇಳಯ್ಯ ಬಲರಾಮ, ಏಳು ವಿಷಧರ ಕೃಪಾಳು, ಹೇ ಶೇಷನಾಗಾವತಾರಿ, ಬಲಶಾಲಿ ಹಲಧರ ಏಳೋ, ಹೇ ಶೇಷನಾಗಾವತಾರಿ. ಪ್ರಭು, ನನಗೆಲ್ಲ ನೆನಪಾಗಿದೆ. ಇದು ನನ್ನ ಸೌಭಾಗ್ಯನೇ. ನೀವು ನನ್ನ ನಿಮ್ಮ ಸಹೋದರನ ರೂಪದಲ್ಲಿ ಸ್ವೀಕಾರ ಮಾಡಿದ್ದೀರಿ. ಹೇ ಶೇಷಾವತಾರ, ಈಗ ಬೃಂದಾವನವಾಸಿಗಳ ಜೀವನದ ರಕ್ಷಣೆ ಮಾಡೋಕೆ ನೀವು ನಿಮ್ಮ ಶೇಷನಾಗ ರೂಪ ಧಾರಣೆ ಮಾಡಲೇಬೇಕು. ನಿಮ್ಮಾಜ್ಞೆ ಪ್ರಭು. ನಾರಾಯಣ ನಾರಾಯಣ, ಹೇ ಶೇಷನಾಗ, ಈ ಜಗತ್ತಿನಲ್ಲಿ ಪ್ರಥಮ ಬಾರಿ ನಿಮ್ಮ ರೂಪ ನೋಡಿ ನಾವು ಧನ್ಯರಾದೆವು ಪ್ರಭು. ವಾಸುಕಿ ನಾಗ ಸಿಗ್ಲಿಲ್ಲ ಅಂತ ಪರಮಾವತಾರಿ ಶೇಷನಾಗನಿಂದ ಲೀಲೆ ರಚಿಸ್ತಿದಾನಾ?
ಆದ್ರೆ ಈ ಬಾರಿ ನಾನು ಮಂಥನ ಆಗೋಕೆ ಬಿಡೋನಲ್ಲ. ಕೃಷ್ಣ, ಒಳ್ಳೇದಾಯ್ತು ನೀನನ್ನ ನೀರೊಳಗಡೆ ತಂದಿದ್ದು. ಇನ್ನು ನಾನಿಲ್ಲಿಂದ ನೇರವಾಗಿ ಪಾತಾಳ ಲೋಕಕ್ಕೆ ಹೋಗ್ಬಿಡ್ತೀನಿ. ಮತ್ತೆ ನನ್ನೊಳಗಡೆ ಇರೋ ನಿನ್ನ ಎಲ್ಲ ವೃಂದಾವನ ವಾಸಿಗಳು ಸಮಾಪ್ತರಾಗ್ತಾರೆ. ಪ್ರಭು, ನೀವು ನನ್ನಿಂದ ಈ ಮಾತನ್ನ ಇಷ್ಟು ವರ್ಷ ಹೇಳ್ದೆ ಸತ್ಯ ಯಾಕೆ ಮುಚ್ಚಿಟ್ರಿ? ನೀವೇ ನನ್ನ ಶ್ರೀಹರಿ ಅಂತ, ನೀವೇ ನನ್ನ ನಾರಾಯಣ ಅಂತ. ಅಣ್ಣ, ಈ ಅವತಾರದಲ್ಲಿ ನಾನ್ ಕೇವಲ ನಿನ್ ತಮ್ಮ ಮಾತ್ರ, ಮತ್ತೇನೂ ಅಲ್ಲ. ಪ್ರಭು, ಅದು ಹೇಗೋ ಯಾವ ಸಮಯದಲ್ಲೋ ನನ್ನಂತ ಅಜ್ಞಾನಿಗೆ ನಿಮ್ಮ ಅಣ್ಣ ಆಗ್ಬೇಕು ಅನ್ನೋ ಭಾವನೆ ಬಂತು. ಆದ್ರೆ ಸತ್ಯ ಇದೊಂದೇ, ನೀವು ಸಮಸ್ತ ಚರ ಅಚಾರಕ್ಕೂ ಜನಕ, ಅವ್ರಿಗೆ ಪಾಲಕ. ಮತ್ತೆ ನಾನ್ ನಿಮ್ಗೆ ಅಣ್ಣ ಆಗಿ ಇರೋದು ಸ್ವಲ್ಪನೂ ಶೋಭೆ ನೀಡಲ್ಲ. ಅಣ್ಣ, ನನ್ಗೆ ನಿನ್ನ ಹೃದಯದ ಭಕ್ತಿ ಅರ್ಥ ಆಗುತ್ತೆ. ಆದ್ರೆ ಈ ಜಗತ್ನಲ್ಲಿ ನಿನ್ನ ಜನ್ಮ ನನ್ನ ದೊಡ್ಡ ಅಣ್ಣನ ರೂಪದಲ್ಲಾಗಿದೆ. ಮತ್ತೆ ನೀನು ಜಗತ್ತಿನ ನಿಯಮಗಳ ಪಾಲನೆ ಮಾಡ್ಲೇಬೇಕು. ಪ್ರಭು, ನನ್ ಪಾಲಿಗೆ ನೀವೇ ನನ್ ಜಗತ್ತು. ನಾನ್ ಸದಾ ನಿಮ್ ಸೇವೆಯಲ್ಲಿರ್ತೀನಿ, ಮತ್ ಯಾವಾಗ್ಲೂ ನಿಮ್ ಸೇವೆನ ಮಾಡ್ತಾನೆ ಇರ್ತೀನಿ. ಹೇಳಿ ಪ್ರಭು, ಹೇಳಿ, ನಾನು ನಿಮ್ಗೆ ಯಾವ ಸೇವೆ ಮಾಡ್ಲಿ? ಈಗ ಶೇಷಾವತಾರಿಗೆ ಎಲ್ಲ ಹೇಗೆ ಅರ್ಥ ಮಾಡಿಸ್ಲಿ? ಅಣ್ಣ, ಈ ಸಮಯದಲ್ಲಿ ವೃಂದಾವನವಾಸಿಗಳ ಜೀವಕ್ಕೆ ಅಪಾಯ ಇದೆ. ಮತ್ತೆ ಅವರ ಜೀವನ ಕಾಪಾಡೋದಿಕ್ಕೆ ನೀನು ಶೇಷಾವತಾರದ ರೂಪ ಧಾರಣೆ ಮಾಡಿ ಮಂದ್ರಾಚಲನ ಮತ್ತಿಸ್ಬೇಕು. ನಿಮ್ ಆಜ್ಞೆ ಪ್ರಭು. ಅಯ್ಯೋ ಅಣ್ಣ, ಈಗ ನಡಿ ಮತ್ತೆ. ಸರಿ ಪ್ರಭು. ಬಾ ಅಣ್ಣ. ಅಯ್ಯೋ, ನೀರೆಲ್ಲಿಂದ ಬರ್ತಿದೆ? ಪ್ರಭು, ಮಂದ್ರಾಚಲ ಕೊನೆಗೂ ಹೋಗಿದ್ದೆಲ್ಲಿ? ಅಣ್ಣ, ಅನ್ಸುತ್ತೆ ಅವನು ಜಲಮಾರ್ಗದಿಂದ ಪಾತಾಳ ಲೋಕಕ್ಕೆ ಹೋಗ್ತಿದ್ದಾನೆ. ಯಾಕಂದ್ರೆ ಯಮುನೆಯಲ್ಲಿ ತೇಲಿದ ನಂತರ ಅವನಿಗೆ ತಿಳಿದೋಗ್ಬಿಟ್ಟಿರತ್ತೆ ಅವನ ಮಂಥನ ಆಗುತ್ತೆ ಅಂತ. ನೀವೇನೋ ಹೇಳಿದ್ರಿ ಗುರುದೇವ, ಈಗ ಆ ಪರಮಾವತಾರಿ ಕೂರ್ಮಾವತಾರ ಧಾರಣೆ ಮಾಡುತ್ತಾನೆಂದು. ಆದರೆ ಈಗ ಹಾಗೆ ಅನಿಸುತ್ತಿಲ್ಲ. ಏಕೆಂದರೆ ನಮ್ಮ ಮಂದ್ರಾಚಲ ಪರ್ವತವಂತೂ ಪಾತಾಳ ಲೋಕ ತಲುಪಿದ್ದಾನೆ. ನಮ್ಮ ಮಾನ ಮತ್ತು ಸ್ಥಾನ, ನಮ್ಮ ಪರಿಶ್ರಮ, ದಾನವ, ಮಾನವ, ಪ್ರೇತ, ಯಕ್ಷ, ನಾಗ, ಅಸುರ ಎಲ್ಲರ ನಕಾರಾತ್ಮಕ ಶಕ್ತಿಯನ್ನು ಒಟ್ಟಾಗಿಸಿದ್ದು ಎಲ್ಲ ನಿಷ್ಫಲವಾಯಿತು. ಇನ್ನು ಆ ಕೃಷ್ಣ ಕೂರ್ಮಾವತಾರವನ್ನೇ ಧಾರಣೆ ಮಾಡದಿದ್ದರೆ ಈ ಕರ್ಕಾಸುರ ಯಾರ ವಧೆ ಮಾಡುತ್ತಾನೆ? ಧೈರ್ಯವಿರಲಿ ಕಂಸ, ಶುಕ್ರಾಚಾರ್ಯರ ಯೋಜನೆ ಅಸಫಲ ಆಗಿದ್ದೇ ಇಲ್ಲ. ಮಂದ್ರಾಚಲ ಪರ್ವತ ಇಲ್ಲದೆ ಈ ಯೋಜನೆ ಸಫಲವಾಗುವುದಾದರೂ ಹೇಗೆ? ಮಂದ್ರಾಚಲದಲ್ಲಿ ಜಲ ತುಂಬಿಕೊಂಡಿದೆ. ಈಗ ಆ ಸಮಯ ಅತ್ಯಂತ ಸಮೀಪ ಬಂದಾಗಿದೆ. ಅದನ್ನೇ ನಾವು ಬಹಳ ನಿರೀಕ್ಷಿಸಿದ್ದು. ಈಗಲೂ ಪರಮಾವತಾರಿಯು ಕೂರ್ಮಾವತಾರ ಧಾರಣೆ ಮಾಡದಿದ್ದರೆ ಅವನ ಪ್ರಿಯ ವೃಂದಾವನ ವಾಸಿಗಳು ಸಾಯ್ತಾರಷ್ಟೇ. ಪ್ರಭು, ಈಗ ವಿಳಂಬ ಯಾಕೆ ಮಾಡ್ಬೇಕು? ನಡೀರಿ ಪಾತಾಳ ಲೋಕಕ್ಕೆ. ನಿಂತ್ಕೊಂಡ ಪಾತಾಳ ಲೋಕಕ್ಕೆ ಹೋದ್ರೆ ಏನೂ ಆಗಲ್ಲ. ಯಾಕಂದ್ರೆ ಪಾತಾಳ ಲೋಕದಲ್ಲಿ ಮಂದ್ರಾಚಲನ ಮಂಥನ ಆಗೋದಿಲ್ಲ. ಅದಕ್ಕಾಗಿ ನಾವು ಅವನ್ನ ನೀರಿನ ಮಟ್ಟದವರೆಗೂ ತರಬೇಕು. ಪ್ರಭು, ಹೀಗೆ ನೀವು ಹೇಳ್ತಿದ್ದೀರಾ ಅಂದ್ಮೇಲೆ ಅದು ಖಂಡಿತ ಸತ್ಯ ಆಗಿರುತ್ತೆ. ಆದ್ರೆ ನನ್ಗೆ ಇಲ್ಲಿ ಅರ್ಥ ಆಗದೆ ಇರೋದೇನಂದ್ರೆ ನಾವ್ ಇದನ್ನ ಮಾಡೋದು ಹೇಗೆ? ಈಗ ಕೇವಲ ಒಂದೇ ದಾರಿ ಹೊರಟಿದೆ. ನಾನೀಗ ನನ್ನ ಕೂರ್ಮಾವತಾರ ಧಾರಣೆ ಮಾಡಲೇಬೇಕು. ಮತ್ತೆ ಮಂದ್ರಾಚಲನ ಯಮುನೆಯಿಂದ ಹೊರಗೆ ತರಲೇಬೇಕು. ಇಲ್ಲ ಪ್ರಭು, ಪ್ರಣಾಮ ಗುರುದೇವ.
ಪ್ರಭು, ನನ್ನನ್ನು ಕ್ಷಮಿಸಿರಿ. ಆದರೆ ನಿಮ್ಮ ಕಾರ್ಯದಲ್ಲಿ ನಾನು ಹಸ್ತಕ್ಷೇಪ ಮಾಡಲೇಬೇಕಾಗಿದೆ. ನೀವು ಕೂರ್ಮಾವತಾರ ಧಾರಣೆ ಮಾಡಬಾರದು. ಆದ್ರೆ ಗುರುದೇವ, ನಾನು ನನ್ನ ಪ್ರಿಯ ಜನರ ರಕ್ಷಣೆಗಾಗಿ ಈಗ ಕೂರ್ಮಾವತಾರ ಧಾರಣೆ ಮಾಡಲೇಬೇಕು. ಪ್ರಭು, ನೀವು ಮುಂಬರುವ ಸಂಕಟ ನೋಡಿದರೂ ಏಕೆ ನೋಡದಂತೆ ವರ್ತಿಸುವಿರಿ? ಪ್ರಭು, ಇಲ್ಲಿ ನೋಡಿ. ಪ್ರಭು, ಈ ಕರ್ಕಾಸುರನಿಗೆ ವರದಾನ ಪ್ರಾಪ್ತವಾಗಿದೆ. ಆತನೀಗ ನಿಮ್ಮ ಕೂರ್ಮಾವತಾರದ ಅಂತ್ಯ ಮಾಡಬಹುದು. ಇದೇ ನನ್ನ ಚಿಂತೆಯ ವಿಷಯ. ಇದೇ ನನ್ನ ಚಿಂತೆಗೆ ಕಾರಣ ಪ್ರಭು. ಗುರುದೇವ, ನನ್ನ ದಶಾವತಾರ ಜಗತ್ತಿನ ರಕ್ಷಣೆಗಾಗಿ ಆಗಿರೋದು. ಅದರ ಪುನಃ ಧಾರಣೆಗೆ ಕಾರಣ ಕಂಸ ಆಗಿದ್ದಾನೆ. ಮತ್ತೆ ಕಂಸನ ಮಾತು ಕೇಳಿ ಮಂದ್ರಾಚಲನು ಎಲ್ಲರನ್ನೂ ತನ್ನ ಒಳಗಡೆ ಧಾರಣೆ ಮಾಡಿ ನನ್ ಮುಂದೆ ಇಂಥ ಪರಿಸ್ಥಿತಿನ ಉತ್ಪನ್ನ ಮಾಡಿದ್ದಾನೆ. ನಾನೀಗ ಅವರ ರಕ್ಷಣೆಗಾಗಿ ಪುನಃ ಕೂರ್ಮಾವತಾರ ಧಾರಣೆ ಮಾಡಲೇಬೇಕು. ಅದು ಅಲ್ಲದೆ ಜನರ ರಕ್ಷಣೆ ಮಾಡುವಾಗ ಕೂರ್ಮಾವತಾರದ ಅಂತ್ಯ ಆದರೂ ಅದು ಕೂರ್ಮಾವತಾರಕ್ಕೋಸ್ಕರ ಸಾರ್ಥಕತೆನೇ ತಾನೆ. ಆದರೆ ಪ್ರಭು, ನಿಮ್ಮ ಜೀವನಕ್ಕೆ ಸಂಕಟ. ನನ್ಗಿಂತ ಅಧಿಕ ಮಹತ್ವಪೂರ್ಣ ಪರಿಜನರು, ನನ್ನ ಭಕ್ತರು ಮತ್ತೆ ಅವರ ರಕ್ಷಣೆಗಾಗಿ ನಾನು ನನ್ನ ಕೂರ್ಮಾವತಾರದ ಧಾರಣೆ ಮಾಡಲೇಬೇಕು. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಕೂರ್ಮರೂಪವನು ಧರಿಸಿದ ಕೃಷ್ಣ, ಕೂರ್ಮರೂಪವನು ಧರಿಸಿದ ಕೃಷ್ಣ, ಮಾಡಲು ವ್ರಜ ಜನರ ಸಂರಕ್ಷಣ. ಕೂರ್ಮರೂಪವನು ಧರಿಸಿದ ಕೃಷ್ಣ, ಲೋಕವ ಬಾಧಿಸಿರಲು ಪರಿತಾಪ, ದೇವನು ತೋರುವ ಹಲವೆಗೆ ರೂಪ. ಪ್ರಭುವೇ ಕರ್ಮ ರೂಪದಲ್ಲಿ ಬಂದು ಗೋವಳರೆಲ್ಲರ ಕಾಯುವನಿಂದು. ಶ್ಯಾಮ ಶ್ಯಾಮ ಹೇ ದೇವಕಿ ಕಂದ, ತೋರಲು ಲೀಲೆಯ ಕಂಗಳಿಗಂದ. ಇಲ್ಲಿ ನೀರಿನ ಮಟ್ಟ ಹೆಚ್ಚಾಗ್ತಿದೆ. ಎಲ್ರು ಮಕ್ಕಳನ್ನ ಎತ್ಕೊಂಡ್ಬಿಡಿ. ರಾಧೆ, ಈ ನೀರು ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಆ ಜಲಪ್ರಳಯದಿಂದ ನಮ್ಮನ್ನ ಕೃಷ್ಣನೇ ಕಾಪಾಡಿದ್ದು. ಆದ್ರೆ ಈ ಜಲಪ್ರಳಯದಿಂದ ನಮ್ಮನ್ನು ಯಾರು ಕಾಪಾಡ್ತಾರೆ ನಂದರಾಜ? ಯಾರು ಕಾಪಾಡ್ತಾರೆ? ಇನ್ನಂತೂ ನಾನು ಪಾತಾಳ ಲೋಕದಲ್ಲೇ ಇರ್ತೀನಿ. ಇನ್ನು ನನ್ನ ಇಲ್ಲಿಂದ ಯಾರು ಎತ್ತೋಕ್ಕಾಗಲ್ಲ. ಇಲ್ಲಿ ನನ್ನ ಮಂಥನ ಕೂಡ ಮಾಡಕ್ಕಾಗಲ್ಲ. ಹಾಗೆ ವೃಂದಾವನ ವಾಸಿಗಳು ಕೂಡ ಬದುಕೋದಿಲ್ಲ. ಅರ್ಥ ಆಗ್ತಿಲ್ಲ, ಈ ನೀರನ್ನ ತಡೆಯೋದು ಹೇಗೆ? ನಂದರಾಜ, ಹಾಗಂದ್ರೆ ನಾವೆಲ್ಲರೂ ಈ ನೀರಲ್ಲಿ ಜಲಸಮಾಧಿ ಆಗ್ಬಿಡ್ತೀವಿ. ಮಂದ್ರಾಚಲ, ನೀನೇನಂದ್ಕೊಂಡೆ? ನಾನು ನನ್ನ ವೃಂದಾವನ ವಾಸಿಗಳನ್ನ ಕಾಪಾಡಲ್ಲ ಅಂತಾನಾ? ಓಹೋ, ಪರಮಾವತಾರಿ ಶ್ರೀಕೃಷ್ಣ, ನೀನು ಪುನಃ ಕೂರ್ಮಾವತಾರ ಧಾರಣೆ ಮಾಡಿದೀಯಾ? ಇದನ್ನೇ ಕಂಸನು ಕಾಯ್ತಿದ್ದ. ನಿಮ್ಮ ಪ್ರತೀಕ್ಷೆ ಈಗ ನಿಮ್ಗೆ ಸಂಕಟ ತರಲಿದೆ ಮಂದ್ರಾಚಲ. ಈಗ ನೋಡು, ಆಗುತ್ತೆ ಮಂದ್ರಾಚಲದ ಮಂಥನ. ಇಷ್ಟೊಂದು ಚಿಕ್ಕ ಆಮೆ ಈಗ ಮಂದ್ರಾಚಲದ ಭಾರ ಹೇಗ್ ತಡ್ಕೊಳ್ಳುತ್ತೆ?
ಇದೇಗ್ ಸಾಧ್ಯ? ಈ ಆಮೆ ಇಷ್ಟು ದೊಡ್ಡದು ಹೇಗಾಗ್ಬಿಡ್ತು? ಹೇ ಭಗವಂತ, ರಕ್ಷಣೆ ಮಾಡಿ ಕಾಪಾಡು ಪ್ರಭು, ನಮ್ಮನ್ನ. ರಕ್ಷಣೆ ಮಾಡಿ. ಅಯ್ಯೋ ದೇವ್ರೆ, ರಕ್ಷಣೆ ಮಾಡಿ. ಕಾಪಾಡು, ಕಾಪಾಡಿ ನಮ್ಮನ್ನ ಪ್ರಭು. ಕಾಪಾಡು ದೇವ್ರೆ. ಅಯ್ಯೋ ಕಂಸ, ನಾವು ಕಾಯುತ್ತಿದ್ದ ಆ ಸಮಯ ಬಂದಾಗಿದೆ. ವಿಷ್ಣುವು ಕೂರ್ಮಾವತಾರ ಧರಿಸಿದ್ದಾನೆ. ಆ ಕೂರ್ಮವು ಮಂದ್ರಾಚಲವನ್ನು ತನ್ನ ಬೆನ್ನ ಮೇಲೆ ಹೊತ್ತಿದ್ದಾನೆ. ಕರ್ಕಾಸುರ, ಈಗ ನೀನು ಹೊರಡುವ ಸಮಯ ಬಂದಿದೆ. ಹೋಗು 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 ಕರ್ಕಾಸುರ, ಆ ಕೂರ್ಮಾವತಾರದ ಅಂತ್ಯ ಮಾಡು. ಹೋಗು. ನಿಲ್ಲು ಕಂಸ. ಈಗೇನಾಯ್ತು ಗುರುದೇವ? ಆ ಕೂರ್ಮವು ಮೊದಲು ಸ್ತರದ ಮೇಲೆ ಬರಲಿ, ನಂತರ ಅದರ ಅಂತ್ಯವಾಗಲಿ. ಸತ್ಯಯುಗದಿಂದ ದ್ವಾಪರದಲ್ಲಿ ಬಂದು ಮಂದರವ ನೆತ್ತಿಹನಿಲ್ಲಿ ಕೂರ್ಮ ರೂಪವನು ಧರಿಸುತ್ತ ಹರಿಯು ಮಂದರವೆತ್ತುತ ಬಂದಿಹ ಪರಿಯು ಗಿರಿಯ ಗರ್ವವ ಮುರಿಯುವ ಸಮಯ ತೋರಲು ತಣಿಯದೆ ಜಗ ಹೃದಯ ಕಾಲ ಕಾಲದಲ್ಲಿ ಬಹುರೂಪವನು ತಳೆಯುತ ಜಗವನು ಹರಿಪೊರೆಯುವನು. ಬಲರಾಮ, ನನಗೆ ಪ್ರಭುವಿನ ಜೀವದ ಚಿಂತೆ ಆಗುತ್ತಿದೆ. ಗುರುದೇವ, ನೀವು ನಿಶ್ಚಿಂತರಾಗಿರಿ. ನನ್ಗೆ ನನ್ನ ಪ್ರಭು ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಅವರು ಜಗತ್ತಿನ ಸಂಕಟಹರ. ಪ್ರತಿಯೊಂದು ಕರ್ಮಕ್ಕೆ ಇವರೇ ಆಧಾರ. ಅಂಥವ್ರಿಗೆ ಏನಾಗುತ್ತೆ ಹೇಳಿ? ಹೇ ಶೇಷ, ಈಗ ಸಮಯ ಬಂದಾಯಿತು. ನೀವಿನ್ನು ಮಂದ್ರಾಚಲ ಮತಿಸುವುದಕ್ಕೆ ಶೇಷಾವತಾರ ಧಾರಣೆ ಮಾಡಿರಿ. ತಮ್ಮ ಆಜ್ಞೆ ಗುರುದೇವ. ಹೇ ಕೃಷ್ಣ, ನೀವು ಕೂರ್ಮಾವತಾರವನ್ನು, ಹೇ ಬಲರಾಮ, ನೀವು ಶೇಷಾವತಾರ ಧಾರಣೆ ಮಾಡುವುದನ್ನು ನೋಡಿ ನನ್ನ ಜೀವನ ಧನ್ಯವಾಯಿತು. ನನ್ನ ಸಮಸ್ತ ಚಿಂತೆಯು ನಿಮ್ಮ ಈ ಅವತಾರದ ದರ್ಶನ ಮಾಡಿ ದೂರವಾಯಿತು. ನಂದರಾಜ ಪರ್ವತ ಯಾಕೆ ತಿರುಗ್ತಿದೆ? ಇದೇನಾಗ್ತಿದೆ? ಯಶೋದೆ, ಅದೇ ನನಗೂ ಅರ್ಥ ಆಗ್ತಾ ಇಲ್ಲ.
ನಂದಣ್ಣ ಇಲ್ಲಿ ಚಮತ್ಕಾರನೇ ಆಗಿದೆ. ಈ ಮುಚ್ಚಿದ ಪರ್ವತದ ಒಳಗೇನು ಈ ಬೆಳಕು, ಇದ್ರ ಅರ್ಥ ಏನು ಅಂದ್ರೆ ಇಲ್ಲಿಂದ ಹೊರಗೋಗೋದಕ್ಕೆ ಏನಾದ್ರೂ ಒಂದ್ ದಾರಿ ಖಂಡಿತ ಇದೆ. ಕರ್ಕಾಸುರ, ಹೋಗು, ಇದೇ ಉಚಿತ ಸಮಯ. ಆ ಕೂರ್ಮವನ್ನು ಸಮಾಪ್ತಿ ಮಾಡಿ ನಿನ್ನ ಪ್ರತೀಕಾರ ಪಡೆ. ಈಗ ದಾಮೋದರನ ಯಾವುದೋ ಅದೃಶ್ಯ ಶಕ್ತಿನೇ ಸೆಳೆದಿದ್ದು. ಇದು ವೃಂದಾವನನೇ. ಹಾ ದಾಮೋದರಣ್ಣ, ಆದ್ರೆ ಇದು ಹೇಗ್ ಸಾಧ್ಯ ಆಯ್ತು? ನಾವೇನಾದ್ರೂ ಕನ್ಸ್ ಕಾಣ್ತಾ ಇಲ್ಲ ತಾನೆ? ಇಲ್ಲ ದಾಮೋದರಣ್ಣ, ನಾವು ನಿಜವಾಗ್ಲೂ ಬೃಂದಾವನಕ್ಕೆ ಬಂದಿರೋದು. ಇದಂತೂ ಚಮತ್ಕಾರನೇ ಆಗೋಯ್ತು. ಹಾ, ನಾವು ಜೀವಂತ ತಲುಪಿದೀವಿ. ಹಾ ದಾಮೋದರಣ್ಣ. ಆದ್ರೆ ಉಳಿದವರೆಲ್ಲ ಎಲ್ಲಿ ಹೋದ್ರು? ಹಾ, ನೋಡೋಣ ಬನ್ನಿ. ಅಣ್ಣ, ಇದ್ಯಾವುದೋ ಅಪಾಯ ಅಲ್ಲ ಅನ್ಸುತ್ತೆ. ದೇವ್ರೆ ನಮ್ಮನ್ನ ಕಾಪಾಡೋಕೆ ಈ ದಾರಿ ಹುಡುಕಿದ್ದಾರೆ. ಇದೇನು? ನನಗೆ ಯಾವ ಭಯವಿತ್ತು ಅದೇ ಆಯಿತು. ಕರ್ಕಾಸುರ ಬಂದನು. ನಾನಿವನನ್ನು ತಡೆಯಬೇಕು, ಇಲ್ಲದಿದ್ದರೆ ನನ್ನ ಪ್ರಭುವಿಗೆ ಅಪಾಯ ತರಲಿದ್ದಾನೆ. ಗುರು ಗರ್ಗಾಚಾರ್ಯ, ಇನ್ನು ನಿನ್ನ ಶಕ್ತಿಗಳು ಈ ಕರ್ಕವನ್ನು ತಡೆಯಲಾಗದು. ನಿನ್ನ ಕಣ್ಣೆದುರಲ್ಲೇ ನಿನ್ನ ಆ ವಿಷ್ಣುವಿನ ಕೂರ್ಮಾವತಾರದ ಅಂತ್ಯವಾಗುತ್ತದೆ. ನಾನು ಜೀವಂತವಿದ್ದಾಗ ಅಂತ ಅನರ್ಥ ಆಗದು. ಈ ಪರ್ವತಕ್ಕೇನಾಯ್ತು ಅನ್ಸತ್ತೆ? ಪರ್ವತದ ಕೆಳಗಿರೋ ಭೂಮಿ ಅಲ್ಲಾಡ್ತಾ ಇದೆ. ಕರ್ಕಾಸುರ, ನನ್ಗಂತೂ ಅಧಿಕ ಮಹತ್ವಪೂರ್ಣ ನನ್ನ ಪರಿಚಯರು. ಮತ್ತೆ ಈಗ ನೀನು ಏನಾದ್ರೂ ಮಾಡ್ಕೋ, ಆದ್ರೆ ನಾನು ವೃಂದಾವನವಾಸಿಗಳ ಜೀವನನ ಕಾಪಾಡ್ತೀನಿ. ವಿಷ್ಣು ಅವತಾರಿ, ಒಂದು ಸಮಯದಲ್ಲಿ ನೀನು ನನ್ನನ್ನ ಮೋಸದಿಂದ ಶಕ್ತಿಹೀನ ಮಾಡಿಬಿಟ್ಟೆ. ಆದ್ರೆ ಈಗ ನನ್ನೊಳಗೆ 7 ವಿಧದ ನಕಾರಾತ್ಮಕ ಶಕ್ತಿ ಇದೆ. ಇವತ್ತು ನಿನ್ನ 10 ಅವತಾರಗಳು ಬಂದರೂ ನಾನು ಅವನ್ನು ಸಮಾಪ್ತಿ ಮಾಡಿಬಿಡ್ತೀನಿ. ಕಂದ, ಕೃಷ್ಣ, ನಾನು ಸಮಯ ವ್ಯರ್ಥ ಮಾಡಲಾಗದು. ನನ್ನ ಪ್ರಭುವಿಗೆ ನನ್ನ ಅವಶ್ಯಕತೆ ಇದೆ. ನಾನು ಅವರ ಸಹಾಯಕ್ಕೆ ಹೋಗಲೇಬೇಕು.
ಕೃಷ್ಣ ಭಕ್ತ, ಇನ್ನು ನೀನು ಕೇವಲ ಕೃಷ್ಣನ ಮೃತ್ಯು ನೋಡುವೆ. ಹೇ ಪ್ರಭು, ಇದೇನಾಗುತ್ತಿದೆ? ನಾನು ಮುಂದೆ ನಡೆಯಲಾಗುತ್ತಿಲ್ಲ. ಗುರು ಗರ್ಗಾಚಾರ್ಯ, ಅಸುರರ ಗುರು ನಾನು. ಅಸುರ ಪ್ರಭುತ್ವ ಸ್ಥಾಪನೆ ಆದ ಮೇಲೆ ನಾನು ವಿಶ್ವಗುರು ಆಗಲಿದ್ದೇನೆ. ಅದರ ನಂತರ ನನ್ನ ಶಕ್ತಿಗಳ ಎದುರು ನೀನು ಎಂದಿಗೂ ನಿಲ್ಲಲಾಗುವುದಿಲ್ಲ. ಹೇ ನಾರಾಯಣ, ಹೇ ಮಹಾದೇವ, ಇದೆಂತ ಅನರ್ಥ ಆಗುತ್ತಿದೆ. ಇದನ್ನು ತಡೆಯಿರಿ ಪ್ರಭು. ಕೂರ್ಮಾವತಾರದ ರಕ್ಷಣೆ ಮಾಡಿ. ಆಮೆ ನಾನು ನೋಡ್ತೀನಿ ಎಷ್ಟೊತ್ತು ನೀನು ಈ ಪರ್ವತನ ಹೊತ್ಕೊಂಡಿರ್ತೀಯ ಅಂತ. ನಾನು ನಿನ್ನ ಶರೀರದಿಂದ ರಕ್ತದ ಒಂದೊಂದು ಹನಿನೂ ಸುರಿಸ್ತೀನಿ. ನೋಡು 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 ಭದ್ರಾಕ್ಷ, ನೋಡು ಯಮುನೆಯ ಜಲ ಹೇಗೆ ಕೆಂಪಾಗಿ ಬಿಟ್ಟಿದೆ ಆ ಕೂರ್ಮಾವತಾರದ ರಕ್ತದಿಂದ. ಈಗ ಅತಿ ನಿಕಟವಿದೆ ಆ ವಂಚಕ ವಿಷ್ಣುವಿನ ಕೂರ್ಮಾವತಾರದ ಅಂತ್ಯ. ಮಾತು ಮಾತಿಗೆಲ್ಲ ಅರ್ಥವಿಲ್ಲದೆ ಪ್ರಸನ್ನನಾಗುತ್ತಿದ್ದ ಈ ಪ್ರೇತ ಇಂದು ಚಿಂತಿತನೇಕೆ? ಭಗವಂತ, ಈ ಬಾರಿ ನಾನಂತೂ ಸಂತೋಷ ಪಡಕ್ ಯಾವ ಅವಸರನೂ ಮಾಡಲ್ಲ. ಅಯ್ಯೋ, ಮರ್ತ್ಬಿಟ್ರ? ಕಾಲಕೇಯನ್ ಸಮಯದಲ್ಲಿ ನಾವು ಯೋಚಿಸಿದ್ದೆ ಒಂದಾದ್ರೆ ಆಮೇಲೆ ಸತ್ತಿದ್ದು ಕಾಲಕೇಯನೇ. ಭಗವಂತ, ಈ ಬಾರಿ ನಾನು ಎಲ್ಲಾ ರೀತಿಲೂ ನಿಶ್ಚಿಂತ ಆಗ್ಬೇಕು ಅಂತ ಇದ್ದೀನಿ. ಈಗಲ್ಲಿ ರಕ್ತ ಕಾಣಿಸ್ತಿದ್ಯಲ್ಲ, ಅದು ಕೂರ್ಮಾವತಾರದ್ದೇನಾ? ಇಲ್ಲ, ನಮ್ ಕರ್ಕಾಸುರನದ್ದ. ಈವರೆಗೂ ನನಗೆ ಅನಿಸುತ್ತಿತ್ತು ನೀನು ಮೂರ್ಖನೆಂದು, ಉಚ್ಚ ಶ್ರೇಣಿಯ ಮೂರ್ಖನೆಂದು ಇಂದು ತಿಳಿಯಿತು. ಅಯ್ಯೋ ಭಗವಂತ, ನನಗೆ ಅದೂ ಅರ್ಥ ಆಗ್ತಿಲ್ಲ. ಅಂದು ಆ ವಿಷ್ಣುವೇ ವರದಾನ ಕೊಟ್ಟಿದ್ದ ಈ ಕರ್ಕಾಸುರನಿಗೆ ತನ್ನ ಕೂರ್ಮಾವತಾರ ಸಾಯಿಸಲು. ಇಂದೇನಾದರೂ ಆತ ವಂಚಿಸಿದರೆ ಇನ್ನವನ ಈ ಸುಳ್ಳಿನಿಂದ ಜನರಿಗೆ ವಿಶ್ವಾಸ ಮೂಡುವುದಿಲ್ಲ. ಆ ಚಕ್ರಧಾರಿ, ನೀನೇ ನೀಡಿರುವ ವರದಾನ ನೆನಪಿರಲಿ, ಮತ್ತೆ ಬದಲಾಗದಿರು. ಇದೇನಾಗ್ತಿದೆ? ಮಂದ್ರಾಚಲ ಪುನಃ ನೀರೊಳಗೆ ಯಾಕೆ ಹೋಗ್ತಿದ್ದಾನೆ? ನಾನಿದ್ನ ತಡಿಲೇಬೇಕು, ಇಲ್ದಿದ್ರೆ ಈ ಪರ್ವತದ ಮಂಥನನೂ ಆಗೋದಿಲ್ಲ, ಜೊತೆಗೆ ವೃಂದಾವನವಾಸಿಗಳ ಜೀವನೂ ಉಳ್ಸೋಕ್ಕಾಗಲ್ಲ. ನಂದರಾಜ, ನನ್ಗನ್ಸುತ್ತೆ ಈ ಬಾರಿ ನಮ್ಮಲ್ಲಿ ಯಾರು ಉಳಿಯಲ್ಲ. ಇದಪ್ಪ ಭಗವಂತ, ಇದಪ್ಪ ಭಗವಂತ, ಇವತ್ತು ಬೃಂದಾವನ ವಾಸಿಗಳನ್ನ ಉಳಿಸೋದ್ರಲ್ಲಿ ಈ ಕೃಷ್ಣಂಗೆ ಕಂಸನಿಂದ ಮುಕ್ತಿ ಸಿಕ್ಕಿದೆ. ಅದು ಆಗಬೇಕಾದ್ದೆ ಭದ್ರಾಕ್ಷ, ಏಕೆಂದರೆ ನಮ್ಮ ಕರ್ಕಾಸುರನ 7 ಲೋಕದ ನಕಾರಾತ್ಮಕ ಶಕ್ತಿಯ ಎದುರು ಈಗ ಆ ಕೂರ್ಮಾವತಾರವು ನಿಲ್ಲಲಾಗದು. ಜೊತೆಯಲ್ಲೇ ಆ ಕೂರ್ಮಾವತಾರದ ಧಾರಣೆ ಮಾಡಿದಂತ ಆ ಪರಮಾವತಾರಿ ಶ್ರೀಕೃಷ್ಣನು. ಇದಪ್ಪ ಮಾತು ಅಂದ್ರೆ ಭಗವಂತ, ಇದಪ್ಪ ಮಾತು ಅಂದ್ರೆ. ಹೇ ಕೂರ್ಮಾವತಾರ, ಹೇ ನಾರಾಯಣ, ಹೇ ಪರಮಾವತಾರಿ, ನಿಮ್ಮ ಭಕ್ತರ ರಕ್ಷಣೆ ಮಾಡಿ.
ಎದ್ದೇಳಿ ಪ್ರಭು, ಎದ್ದೇಳಿ! ಪರ್ವತ ಮೇಲಕ್ಕೆ ಬರುತ್ತಿದೆ. ಇದರ ಅರ್ಥ ಈಗ ಪ್ರಭು ಸುರಕ್ಷಿತರು. ಹೇ ಪ್ರಭು, ನಮ್ಮ ಆಶಾ ಜ್ಯೋತಿಯು ಆರದಿರಲಿ. ಮಂದ್ರಾಚಲ, ಅದು ಹೇಗ್ ಸಮುದ್ರ ಮಂಥನ ಆಗಿತ್ತೋ ಅದೇ ರೀತಿಲಿ ನಿನ್ನ ಮತಿಸ್ತೀನಿ. ಆಗ ನೀನು ನಿನ್ನೊಳಗ್ ಸಿಲ್ಕಿರೋ ಎಲ್ಲ ವೃಂದಾವನ ವಾಸಿಗಳನ್ನು ಮುಕ್ತಿಗೊಳಿಸೋಕೆ ವಿವಶ ಆಗ್ಬಿಡ್ತೀಯಾ. ಈ ಮಂದ್ರಾಚಲ ಪರ್ವತ ಏಕೆ ನಿಂತು ಬಿಟ್ಟ? ಮೇಲಕ್ಕೆ ಹೇಗೆ ಬಂದ? ಇದರ ಅರ್ಥವೀಗ ನೀವ್ ಹೇಳ್ತಿದ್ರಲ್ಲ ಭಗವಂತ, ಹೇ ಭದ್ರಾಕ್ಷ ಪ್ರಸನ್ನನಾಗು ಅಂತ. ಇದಕ್ಕೆ ನಾನು ಪ್ರಸನ್ನನಾಗ್ತಿರ್ಲಿಲ್ಲ. ಗೆಳೆಯ ನಂದ, ಖಂಡಿತವಾಗ್ಲೂ ಗೊಲ್ಲುಂದೆ ಯಾವುದೋ ಈ ಲೀಲೆ. ಕೂರ್ಮಾವತಾರ, ಹೇಗೆ ನೀನು ನನ್ನ ಅಂತ್ಯ ಮಾಡಿದ್ಯೋ ಹಾಗೆ ಈಗ ನಿನ್ನ ಅಂತ್ಯ ಮಾಡುವ ಸಮಯ ಬಂದಿದೆ.